ನಿಮ್ಮ ಅಶೋಕ್. ನಾವು ಆ ರೀತಿ ರಾಜಕೀಯ ಮಾಡಿಲ್ಲ. ಈ ರಾಜ್ಯದ ಆಸ್ತಿ ಉಳಿಸೋದಕ್ಕೆ ಹೋರಾಟ ಮಾಡಿದ್ದೀವಿ, ಈ ರಾಜ್ಯದ ಅಭಿವೃದ್ಧಿ ಹೋರಾಟ ಮಾಡಿದ್ದೀವಿ, ಅದರಿಂದ ಬದುಕಿದ್ದೀವಿ. ಯಾರಿಗೂ ಚಮಚಾಗಿರಿ ಮಾಡ್ಕೊಂಡು ಬದುಕಿಲ್ಲ, ತಿಳ್ಕೊಂಬಿಡಿ. ನಿಲ್ತಾರ ಬನ್ನಿ, ಎಲ್ಲೂ ಹೋಗಲ್ಲ. 75 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಾಗ ಹಾವೇರಿ ಒಳಗೆ, ನಿಮ್ಮ ರಾಯಚೂರಲ್ಲಿ, ಗುಲ್ಬರ್ಗಾದಲ್ಲಿ ಎಷ್ಟೆಷ್ಟು ಜನ ರೈತರಿಗೆ ನಾನು ದುಡ್ಡು ಕೊಟ್ಟು ಬಂದೆ. 50 ಜನ 60 ಜನ ರೈತರಿಗೆ ಎಷ್ಟೆಷ್ಟು ಲಕ್ಷ ಕೊಟ್ಟು ಬಂದಿದ್ದೀನಿ. ಇದೇ ಮಂಡ್ಯದಲ್ಲಿ 200 ಜನ ರೈತರ ಕುಟುಂಬಗಳಿಗೆ 50,000ರಿಂದ 1 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದೀನಿ. ರೈತರನ್ನ, ಈ ನಾಡಿನ ಜನತೆಯ ನೋವನ್ನ ಯಾವ ರೀತಿ ನಾವು ತಗೋತೀವಿ, ಅದನ್ನು ನಮ್ಮ ಕುಟುಂಬದಲ್ಲಾದಂಥ ರೀತಿಯಲ್ಲಿ ನಾವು ಟ್ರೀಟ್ ಮಾಡೋರು. ನಾವು ಯಾವ ಅಶೋಕ್ ಎಲ್ಲಿ ಹೋಗಿದ್ನಪ್ಪ, ಇವತ್ತು ಈ ಕಾಮೆಂಟ್ಸ್ ಮಾಡೋರು, ಈ ಟ್ವೀಟ್ ಮಾಡೋರು, ಒಂದು ದಿವಸ ಮನುಷ್ಯತ್ವದಿಂದ ನಡ್ಕೊಂಡಿರ್ತಕ್ಕಂಥ ಘಟನೆ ಇದೆಯಾ? ನಾವು ಕಣ್ಣಲ್ಲಿ ಹಾಕ್ತೀವಿ. ಹೌದು, ನಾನು ಈ ಕಣ್ಣಲ್ಲಿ ಹಾಕೋದು ನಿಲ್ಲಿಸ್ಬಿಟ್ಟಿದ್ದೀನಿ. ಯಾಕೆಂದ್ರೆ ನಾನು ಯಾವುದೋ ಒಂದು ಕಣ್ಣಲ್ಲಿ ಹಾಕಿದ ಘಟನೆನೇ ಭಾಳ ದೊಡ್ಡ ಪ್ರಚಾರಗಳಾಗೋಯ್ತು. ಈಗ ಅದಕ್ಕೇನೆ ಏನೇ ಆಗಲಿ ಕಣ್ಣಲ್ಲಿ ಹಾಕಬಾರ್ದು ತೀರ್ಮಾನ ಮಾಡಿ. ಆದ್ರೆ ಪ್ರತಿನಿತ್ಯ ಬರ್ತಕ್ಕಂಥ ಜನರ ಕಷ್ಟ ನೋಡಿದಾಗ ಕಣ್ಣಲ್ಲಿ ನಾಳೆ ಮಂಡ್ಯ ಹೋಗ್ತಾ ಇದೀವಲ್ಲ, ಮಂಡ್ಯ ನನ್ನ ಬೆಳೆಸಿರ್ತಕ್ಕಂಥ ಪುಣ್ಯಾತ್ಮ ಜನ ಅವರಲ್ಲ, ಅವ್ರ ಮುಂದೆ ಚರ್ಚೆ ಮಾಡಿದ್ವಿ. ಬೇಕೋ ಈ ಕುಮಾರಸ್ವಾಮಿ ಬೇಡ ಕೇಳ್ತೀನಿ ಮಂಡ್ಯ ಜನಗಳನ್ನ. ಮಂಡ್ಯ ಜನಕ್ಕೆ ಏನು ನನ್ನ ಕೊಡುಗೆ ಇರೋ ಯಾರಪ್ಪ ಮಾತಾಡ್ತವೆ, ಅವಕ್ಕೇನು ಗೊತ್ತು ಮಂಡ್ಯ ಜಿಲ್ಲೆ ರಾಜಕೀಯ? ಮಂಡ್ಯಗೆ ಅವು ಏನು ಮಾತಾಡ್ತಾವಲ್ಲ, ಪ್ರಶ್ನೆ ಮಾಡ್ತಾವಲ್ಲ. ಆ ಕಾವೇರಿ ದೇವೇಗೌಡರು ಏನು ಬಳುವಳಿ ಕೊಟ್ಟವ್ರೆ ಗೊತ್ತೇನ್ರಿ? ದೇವೇಗೌಡರ ಕುಟುಂಬ ಇದ್ದರೆ ಈ ಪಾರ್ಟಿ ಇರ್ತದ? ಇವತ್ತು ದೇವೇಗೌಡರು ನೋಡ್ಕೊಂಡೆ ಈ ಪಾರ್ಟಿ ಉಳಿಸ್ಕೊಂಡ್ ಬಂದಿದ್ದಾರೆ ಜನ. ಭಾವನಾತ್ಮಕವಾಗಿ ಇವತ್ತು ಆ ಕ್ಷೇತ್ರದಲ್ಲಿ ಅವ್ರಿಗಿದ್ದಂಥ ನಂಟೇನಿದೆ 60 ವರ್ಷಕ್ಕೆ. ನಾವು ಮನುಷ್ಯತ್ವ ಇರೋರು, ನಾವು ಮನುಷ್ಯತ್ವದಲ್ಲಿ ಬದುಕಿರೋರು ನಾವು. ನನ್ನ ಮನೆ ಹತ್ರ ಬಂದಾಗ ಎಷ್ಟೋ ಜನ ಆ ಕುಟುಂಬದ ಪರಿಸ್ಥಿತಿ ನೋಡಿ ನನಗೇನು ಸಂಬಂಧ ಇಲ್ಲ, ನನ್ನ ರಕ್ತ ಸಂಬಂಧಿಕರಲ್ಲ, ಕಣ್ಣಲ್ಲಿ ಹಾಕ್ತೀನಿ ನನ್ನಲ್ಲಿ ಮನೆ ಹತ್ರ ದಿನ ಬೆಳಗ್ಗೆ ಇದ್ರೆ. ನೋಡಿರಿ ಇವತ್ತಿದ್ದು ದೇವೇಗೌಡರದ್ದು ನೋಡಿದ್ರೆ ನಮ್ಮ ಕುಟುಂಬ ಮೊದಲಿಂದು ಭಾವನಾತ್ಮಕವಾಗಿ ಬಂದಿರತಕ್ಕಂಥ ಕುಟುಂಬ ಇದು. ಪಾಪ ಯಾರೋ BJP ಲೀಡರ್ಗಳೇನೋ ಇದು ಟ್ವೀಟ್ ಮಾಡೋರಲ್ಲ, ಅಶೋಕ್ ಅವರು ಮಾತಾಡಿದಾರಲ್ಲ, ಯೋಧರು ಸತ್ತಾಗ ಅಳ್ಳಿಲ್ಲ, ಅದನ್ನ ರೈತರು ಆತ್ಮಹತ್ಯೆ ಮಾಡ್ಕೊಂಡಾಗ ಯಾರೂ ಅಳ್ಳಿಲ್ಲ. ಯಾವಂದ್ರೆ ಇದ್ದಾನೆ ಇವರೆಲ್ಲ. ಹಾವೇರಿ ಒಳಗೆ 75 ಜನ ರೈತ ಕುಟುಂಬಗಳಿಗೆ ಯಾವ BJP ನಾಯಕರು ಹೋಗಲಿಲ್ಲ.